मिलादुन्नबी को हम लोग टैनी रोड सर्कल में मना रहे हैं कि हम इस ईद मिलादुन्नबी को क्या बताना चाहते हैं, तो हम पूरे एक है कि हमारे में कोई भेदभाव नहीं है, हम पूरे एक ही हैं। जैसे कि अब हमारे दोस्त आए हुए हैं, पंजाबी आए हुए हैं, क्रिश्चियन कम्युनिटी से आए हुए हैं, हिंदू कम्युनिटी से आए हुए हैं, हम पूरे मुस्लिम महिलाएं आकर हैं। यहाँ खाली आदमी ही नहीं, औरतें भी हम एकता को साबित करने के लिए हम पूरे लेडीज़ आए हुए हैं। आप लोगों को यहाँ ये सुनाना चाहती हूँ कि जो इन लोगों का थोड़ा नया नया ट्रेंड हुआ है कि ज़ात को लेकर कोई मस्जिद को पत्थर मार रहा है, कोई मंदिर पे पत्थर मार रहा है, कि गुरुद्वारे में कुछ कर रहा है, ये सब गलत है। क्योंकि हम सब एक है। तुम लोग हम लोगों को कितना भी अलग करने की कोशिश करो, हम अलग होने वालों में से नहीं है। क्योंकि हमारे खून में रंग लाल है, तो ज़ात कहाँ से आ गई, मैं पूछती हूँ। जब हर इंसान का खून एक है, तो कोई पंजाबी का हरिया खून है या नहीं, मुसलमानों का हरा खून है क्या क्रिश्चियनों का वाइट खून है क्या, पंजाबियों का क्या केसर कलर है क्या, नहीं है ना। सबका खून एक है, तो हम सब क्यों एक नहीं होते। जात में होती है दो जात, एक औरत एक आदमी के अलावा कोई जात नहीं होती है। तो जब अल्लाह ने ही हम लोगों को एक जात बनाकर भेजा है, तो तुम लोग कौन होते हो जो जात के बारे में बोलना चाहते हो। जब हम लोग हिंदुस्तान में पैदा हुए हैं, हिंदुस्तान के सरजमीन पर हम लोगों को जन्म मिला है, तो है हिंदुस्तान की ज़मीन पर पैदा होकर हम कैसे जात के बारे में बात कर सकते हैं। हमारे हुजूर सल्लल्लाहु अलैहि वसल्लम ने कभी भी हमें ये नहीं कहा कि तुम आदमियों में जात और ये देखो। हमारे हुजूर सल्लल्लाहु अलैहि वसल्लम ने एक ही हमें फरमान दिया है कि हम सब एक हैं, अनेकता ना ढूंढे, अनेकता में एकता ढूंढे। वो मैं कहना चाहती हूँ कि हम सब एक है, एक ही रहे। ಪ್ರಾಫಿಟ್ಸ್ ಬರ್ತ್ಡೇ ನಮ್ಮ ಮೆಸೇಜ್ ಏನು ಕೊಡ್ತೀರಿ ಅಂದರೆ ಎಲ್ಲ ಜನಕ್ಕೆ ಥ್ರೂಔಟ್ ದ ವರ್ಲ್ಡು ಏನಾದ್ರ ಜನ ಎಲ್ಲರೂ ಒಂದೇ ಅಂತ, ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ, ನಾವೆಲ್ಲ ಫಸ್ಟು ಮಾನವ ಜಾತಿ ಇರೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಈ ದಿನಕ್ಕೆ ನಾವು ಇಲ್ಲಿ ರಕ್ತ ಕ್ಯಾಂಪು ನೀವು ನೋಡ್ಬೋದು, ರಕ್ತದಾನ, ಇದು ಬ್ಲಡ್ ಕ್ಯಾಂಪ್ ಇದೆ, ಆಮೇಲೆ ಶುಗರ್ ಟೆಸ್ಟಿಂಗ್ ಇದೆ, ಐ ಟೆಸ್ಟಿಂಗ್ ಇದೆ, ಆಮೇಲೆ ಬೇರೆ BP ಎಲ್ಲ ಏನೇನಿದೆ ಎಲ್ಲ ಟೆಸ್ಟಿಂಗ್ ಹೆಲ್ತ್ ಕ್ಯಾಂಪು ಇಟ್ಟಿದ್ದೀರಿ. ಎಲ್ಲ ಜಾತಿಯವ್ರು ಬರ್ತಾರೆ. ಯಾಕಂದರೆ ಇವತ್ತಿಲ್ಲ ಅಂದರೆ ನಾಳೆ ನಾವು ಏನು ಮಾಡೋಂಗಿಲ್ಲ. ಯಾಕಂದರೆ ಭಾರತೀಯರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಭಾರತೀಯರೇ ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಗಾದ್ರೂ ಇರಲಿ, ಏನಾದರೂ ಇರಲಿ, ಆದರೆ ಭಾರತೀಯ ಆಗಿ ಬನ್ನಿರಿ ಆಚೆ ಮನೆ. ಏನು ಹೇಳ್ತೀನಿ ಅಂದರೆ ಅವ್ನು ಯಾರಾದರೂ ಇರಲಿ, ಲಾ ಹಿ ಕೆನಾಟ್ ಬಿ ಮೋರ್ ದೆನ್ ದ ಲಾ. ನಾವು ಬಂದು ಏನಂದರೆ ಕೋರ್ಟ್ ಇದೆ, ಅದಿದೆ, ಎಲ್ಲ ಇದು ಮಾಡ್ತಾರೆ. ಪೊಲೀಸು ಲಾ ಕೈನಲ್ಲಿ ನಾವು ತೊಗೋಬೇಕಂತ ನಾವು ವಿದ್ವೇಷ. ಏನಾದರೂ ನಮ್ಗೆ ಕಾಣಿಸ್ತಾ ಅಂದ್ರೂ ಇಮಿಡಿಯೇಟಾಗಿ ಹಿಡಿದುಕೊಡ್ಬೇಕು. ನಾವು ಆ ಸಪೋರ್ಟ್ ಮಾಡಿಕೊಡ್ದು. ಏನಂದರೆ ಪೀಸ್ ಆಲ್ವೇಸ್ ವಿ ಶುಡ್ ಬಿ ಇನ್ ಪೀಸ್. ನಾವು ಏನಂದರೆ ಸ್ಲೋಗ ಇರಲ್ಲಣ, ಒಳ್ಳೆಗೆ ಮಾಡೋಣ. ನಮ್ಮ ಜಾತಿ ಏನಾದರೂ ಇರಲಿ, ಎಲ್ಲ ಒಳ್ಳೇದಿರಲಿ. ಅಲ್ಲೂ ಮಾರೋರು ಇರ್ತಾರೆ, ಕಾಯ್ಕೊಂಡಿರ್ತಾರೆ. ಇಲ್ಲಿ ನೋಡಿ, ಇವಾಗ ಈದ್ ಮಿಲಾದುನ್ನಬಿ ಇದರಿಂದ ಬರ್ತಾ ಇರ್ತಾರೆ. ಎಷ್ಟೋ ಸಾವಿರ ಲೆಕ್ಕದಲ್ಲಿ ಮುಸ್ಲಿಮು ಬರ್ತಾರೆ, ಹಿಂದೂಸ್ ನಮ್ಮ ಜೊತೆನಲ್ಲಿ ನೋಡಿ, ಎಲ್ಲ ಹಿಂದೂಸ್ ಕ್ರಿಶ್ಚಿಯನ್ಸ್ ಎಲ್ಲ ಇದ್ದಾರೆ. ಇಲ್ಲಿ ಒಟ್ಟರೆ ಕೆಲವರು ಜನ ಇದೆ, ಆ ಬುದ್ಧಿ ಆ ಮೆಂಟಾಲಿಟಿ ಅವ್ರದ್ದೇ. ಅವ್ರನ್ನ ಹಿಡಿಬೇಕು ನಾವು, ಫಸ್ಟು ಅವ್ರನ್ನ ಸ್ಟಾಪ್ ಮಾಡಬೇಕು. ಆ ಥರ ಜನಗಳಿಗೆ ಹಿಡಿದ್ಬಿಟ್ಟು ಅವಕಾಶ ಕೊಡಬೇಕು. ಅವಕಾಶನೇ ಕೊಡ್ಕೊಡ್ದು. ಹಿಂದೂ ಇರಲಿ ಮುಸ್ಲಿಮ್ ಇರಲಿ, ನಮ್ಮ ಜನೆಯಲ್ಲಿ ದೊಡ್ಡವರು ಇರ್ತಾರೆ. ಮಸ್ಜಿದು, ಚರ್ಚು, ದೇವಸ್ಥಾನದಲ್ಲಿ ಈ ಭಾಷೆಗಳು ಕೊಡಬೇಕು. ರಾಜಕೀಯ ಇರ್ತಾರೆ, ಅಲ್ಲೇ ಇರ್ತದೆ. ಕೆಲವು ಕಡೆ ರಾಜಕೀಯ, ಕೆಲವು ಕಡೆ ಬೇಕಂತ ಏನೋ ಮಾಡಿ ತಮಾಷೆ ನೋಡೋರು ಇರ್ತಾರೆ. ಆ ಥರ ಬೇಡ ಸರ್. ಇಲ್ಲಿಂದ ದೇಶಭಕ್ತಿ ಇಲ್ಲಿಂದ ಇರಲಿ. ಏನಾದರೂ ನಮ್ಮ ಅನ್ಯಾಯ ಆಯ್ತಂದ್ರೆ, ಯಾರಿಗನ ಗಾಯಲ್ ಬಿತ್ತರಂದ್ರೆ, ಯಾರಾದ್ರು ಸತ್ತೋಗ್ಬಿಟ್ರಂದ್ರೆ ಸಾವು ಅಂದರೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಅಂತೀರಾ, ಇಲ್ಲ ಡೆತ್ ಆಯಿತೋ ಒಂದು ಕ್ಯಾಶುಲಿಟಿನಲ್ಲಿ ಅಂತ ನಾವು ಹೇಳ್ಬಿಟ್ಟು ಇದು ಮಾಡ್ತೀರಿ. ಅದು ಅವಕಾಶ ಕೊಡ್ಬಿಡಿ. ಇಲ್ಲಿ ನಾವು ರಕ್ತದಾನ ಇದು ಮಾಡ್ತಾ ಇರೋದು ಯಾಕೆ ಗೊತ್ತಾ, ಎಷ್ಟೋ ಜೀವನದಲ್ಲಿ ನಾನು ಕಮ್ಮಿ 30 ವರ್ಷ ಮೇಲೆ ನಾನು ರಕ್ತದಾನ ಬಗ್ಗೆ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾರೋ ಜಾತಿ ನೋಡೋದಲ್ಲ. ಫೋನ್ ಬಂತಂದ್ರೂ ಯಾವ ಗ್ರೂಪ್ ಅಂತೀರಿ, ಯಾವ ಜಾತಿ ಅಂತ ಕೇಳೋರಲ್ಲ. ಇವತ್ತಿನಿಂದ ಮಾಡ್ತಾ ವಿ ಗಾಟ್ ಅಲ್ ಮುಖೀದ್ ಗ್ರೂಪು ಅಸೋಸಿಯೇಟೆಡ್ ವಿತ್ ದ ಹಜರತ್ ಟಿಪ್ಪು ಸುಲ್ತಾನ್ ಯುನೈಟೆಡ್ ಫ್ರಂಟು, ಕರ್ನಾಟಕ ಮೈನಾರಿಟೀಸ್ ಯುನೈಟೆಡ್ ಫ್ರಂಟ್ ಅಂತ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇದ್ದಾರೆ. ನಮ್ಮ ಕೆಲಸನ ಏನಂದರೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಗೋಡಿ. ಯಾವಾಗಲೂ ನಮ್ಮ ಫ್ರೆಂಡ್ ಸರ್ಕಲ್ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಥರ ಇರಬೇಕಂತ ನಾನು ತೋರಕ್ಷೆ ನಾನು ಒಂದು ಇದಕ್ಕೆ ಕೊಡಿಸ್ತೀನಿ. ನಾನು ಜೈ मीलाद मुस्तफ़ा जो मनाने में लगे हैं, जन्नत में वो घर अपना बनाने में लगे हैं। मुनकिर तो हमें रोज़ मिटाने में लगे हैं, सरकार ग़ुलामों को बचाने में लगे हैं। आज टैनी रोड सर्कल में हर साल की तरह इस साल भी हज़रत टीपू सुल्तान शहीद यूनाइटेड फ्रंट के बज़ेर एहतमाम
यहाँ पर सैयद अकबर जो बेंगलुरु सिटी के प्रेसिडेंट हैं, हमारे मास्टर जो ऑर्गेनाइजिंग जनरल सेक्रेटरी हैं, और हमारे खलील जो टफ के एक सरपरस्त हैं टीपू सुल्तान यूनाइटेड फ्रंट के, और हमारे दाऊद इकबाल साहब जनरल सेक्रेटरी, ये तमाम दोस्तों अहबाब ने मिलकर एक शाया निशान तरीक़े पर यहाँ जश्न ईद मिलादुन्नबी सल्लल्लाहु अलैहि वसल्लम रहमतुल लिल आलमीन की जश्न ईद मिलादुन्नबी सल्लल्लाहु अलैहि वसल्लम का प्रोग्राम हर साल की तरह इस साल भी मुनाकिद किया है। ये काबिल मुबारकबाद हैं कि इन्होंने हर साल की तरह इस साल भी ब्लड डोनेशन कैंप, आँखों का मुफ्त मुआयना कैंप और हेल्थ चेकअप कैंप, इस तरह से ऐसे तमाम जो हैं कैंपों का इनाकात किया है। ನಾನು ಡಾಕ್ಟರ್ ಯೂನುಸ್ ಜೋನ್ಸ್ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ನ ಉಪಾಧ್ಯಕ್ಷರಾಗಿರ್ತೀವಿ. ಹೀಗಾಗಿ ಇವತ್ತು ನಮ್ಮ ಮುಸ್ಲಿಂ ಮತ ಬಾಂಧವರು ನಮ್ಮನ್ನು ಕರೆದಿದ್ದಾರೆ ಈದ್ ಮಿಲಾದ್ ಅಂತ. ಇವತ್ತು ಏನು ಒಳ್ಳೆಯ ವಿಷಯ ಅಂದರೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ನಮ್ಮ ಮುಸ್ಲಿಂ ಸಹೋದರರು ಸುಮಾರು ಚಾರಿಟೇಬಲ್ ವರ್ಕ್ ಅಂದರೆ ದಾನ ಧರ್ಮಗಳನ್ನ ಮಾಡುವ ಮೂಲಕ ಈ ಹಬ್ಬವನ್ನು ಎತ್ತಿಗೆ ತೋರಿಸಿದ್ದಾರೆ. ನೀವು ನೋಡ್ಬೋದು, ಈ ದಾಂಡಿ ರೋಡ್ ಫುಲ್ಲು ಅಲ್ಲಲ್ಲಿ ದಾನ ಧರ್ಮಗಳು ನಡೀತಾ ಇದೆ, ಪ್ರೇಯರ್ಸ್ ನಡೀತಾ ಇದೆ. ಹೀಗಾಗಿ ಇವತ್ತು ನಮ್ಮ ಹಜರತ್ ಟಿಪ್ಪು ಸುಲ್ತಾನ್ ಶಾಹಿದ್ ಅವರ ಅಸೋಸಿಯೇಷನಿಂದ ದಾವೂದ್ ಇಕ್ಬಾಲ್ ಅವರು ಈ ಫಂಕ್ಷನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸೂಫಿ ಅಲಿ ಅಫ್ರೋಜ್ ಬಾಷಾ, ಆಮೇಲೆ ದಾವೂದ್ ಇಬ್ರಾಹಿಂ, ಮತ್ತು ಮೈನಾರಿಟಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಅಜ್ಮಾ ಖಾನಮ್, ಮತ್ತು ನಮ್ಮ ಕಲೀಮ್, ಇನ್ನು ಸುಮಾರು ಜನ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಹೀಗಾಗಿ ಇಡೀ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರ. ಮತ್ತು ನಮ್ಮ ಮುಸ್ಲಿಂ ಬಾಂಧವರು ನನ್ನ ಪ್ರೀತಿಯಾಗಿ ಇಲ್ಲಿ ಕರೆದು ಒಂದು ಅಣ್ಣ ತಮ್ಮ ಸಂಬಂಧ, ನಮ್ಮ ರಾಜು ಬೈ ಎಲ್ಲ ಒಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದು ಸೇರಿ ಇರಬೇಕು ಅಂತ ನಮ್ಮ ಗುರುಗಳು ಹೇಳಿದ್ರು. ನಾವೆಲ್ಲ ಒಂದಾಗಿರಬೇಕು. ಈ ಈದ್ ಮಿಲಾದ್ಗೆ ನನ್ನ ಕರೆದು ನಾನಿನ್ನೂ ಒಂದು ಮಟ್ಟಕ್ಕೆ ಬೆಳೀತಾ ನೋಡಿದ್ದೀನಿ. ಬಟ್ ನನಗೆ ತುಂಬ ಮುಸ್ಲಿಮ್ಸ್ ಫ್ರೆಂಡ್ ಇದ್ದಾರೆ. ನನ್ನ ಶೆಡ್ಡು ಮುಸ್ಲಿಮ್ಸ್ ಅವರು ರೆಂಟ್ ಕೊಟ್ಟಿರೋದು. ಬಟ್ ಅವರೆಲ್ಲ ಒಂದು ಡಿಫ್ರೆಂಟಾಗಿ ಎಲ್ಲ ಒಟ್ಟಿಗೆ ನಾವಿರ್ತೀವಿ. ಒಂದು ಹಬ್ಬ ಬಂದರೆ ನಮ್ಮ ಮನೆಗೆ ಬಿರಿಯಾನಿ ತೊಗೊಂಬಂದು ಕೊಡ್ತಾರೆ. ಒಬ್ಬರು ಚಾಂದ್ ಅಂತಿದ್ದಾರೆ, ನಮ್ಮದು ಒಂದು ವರ್ಕ್ಶಾಪ್ ಇದೆ, ಎನಿ ಹಬ್ಬ ಇಮ್ರಾನ್ ಅಂತ ಕೋಳಿ ಫಾರ್ಮಿಂದ ಬರ್ತಾರೆ ನೋಡೋಕ್ಕೆ. ಸೊ ನಾವು ಯಾವತ್ತು ಮನುಷ್ಯರಲ್ಲಿ ಭೇದ ಭಾವ ಏನೂ ಇರಬಾರ್ದು. ಏನಕ್ಕಂದರೆ ಒಂದು ಶ್ವಾನ ಅಂದರೆ ಒಂದು ನಾಯಿನ ನಾವು ತೋರಿಸಿ ಸಿನಿಮಾಲಿ, ಅದು ಯಾವುದೇ ಒಂದು ಮನುಷ್ಯ, ಒಂದು ಸರ್ ನಿಮ್ಮ ಹೆಸರು ಸೈಯದ್ ಉಸ್ಮಾನ್ ಬೈ ಹಾಕಲಿ, ಜೆ ಪಿ ಅವ್ರು ಹಾಕಲಿ, ಇಲ್ಲ ರಾಜು ಬೈ ಹಾಕಲಿ, ಹಿಂದೂ ಮುಸ್ಲಿಂ ಆ ಬಿಸ್ಕೆಟ್ನ ಅದು ತಗೊಳುತ್ತೆ. ಸೊ ಏನಕ್ಕಂದರೆ ಆ ಮನುಷ್ಯರಲ್ಲಿ ಭೇದ ಭಾವ ಇಲ್ಲದೆ ನಾವೆಲ್ಲ ಒಟ್ಟಾಗಿ ಸೇರಿಕೊಂಡು ಈ ನಮ್ಮ ಕರ್ನಾಟಕ ಮತ್ತು ನಮ್ಮ ದೇಶವನ್ನು ಮೇಲೆ ಎತ್ಕೊಂಡು ಹೋಗಬೇಕು. ಈದ್ ಮಿಲಾದಕ್ಕೆ ಇವರು ಇಷ್ಟೊಂದು ತಯಾರಿಗಳು ಮಾಡಿದರೆ. ಗುರುಗಳು ಹೇಳಿದ್ರು ಬ್ಲಡ್ ಡೊನೇಷನ್ನು, ಆ ಕ್ಯಾಂಪು ಈ ಕ್ಯಾಂಪು, ಇಷ್ಟು ಜನಕ್ಕೆ ಇವರು ಸಹಾಯ ಮಾಡ್ತಾರೆ. ಇವರು ಸಂಘಟನೆ, ಇವ್ರ ಫೌಂಡೇಶನ್ ಚೆನ್ನಾಗಿ ಬೆಳೀಲಿ, ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಬಡವರಿಗೆ ಒಂದು ಸಪೋರ್ಟಾಗಿ ಇವ್ರು ನಿಂತ್ಕೊತಾ ಇದ್ದಾರೆ. ನಮ್ಮ ಕರ್ಕಿಗೂ ಇವರು ನನ್ನ ಬೆಂಬಲ ಕೊಟ್ಟಿದ್ದಾರೆ, ಇದಕ್ಕೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ. ಸೊ ಇವ್ರ ಆಶೀರ್ವಾದ, ಜನತೆ ಆಶೀರ್ವಾದ ಎಲ್ಲ ಮುಂದೋಗಲಿ. ದೇವರು ಎಲ್ಲರನ್ನ ಚೆನ್ನಾಗಿಟ್ಟಿರಲಿ. ಎವ್ರಿಬಡಿ ಈಸ್ ಒನ್, ಗಾಡ್ ಈಸ್ ಒನ್, ಆ್ಯಂಡ್ ಜೆ ಪಿ ಈಸ್ ಆಲ್ ಫಾರ್ ಆಲ್ ಗಾಡ್ಸ್. ಎಲ್ಲ ದೇವರಿಗೂ ನಾನು ನಮಸ್ಕಾರ ಮಾಡ್ತೀನಿ.